ಸೊ ನಿಮಗೆ ವಿಡಿಯೋ ತಮ್ಮನೇಲಿ ನೋಡಿನೇ ಅರ್ಥ ಆಗಿರಬೇಕು ಅನಿಸುತ್ತೆ. ನಾನು ಬಂದಿರೋದೆ ಕೋಲಾರಲ್ಲಿರೋ ಅವತಾರ್ ಎಕ್ಸಿಬಿಷನ್ಗೆ. ಟಿಕೆಟ್ ಪ್ರೈಸ್ ಬಂದು 80 ರುಪೀಸ್. ನಾವು ಹೋಗಿದ್ದೆ 4 ಜನ. ನಾಲ್ಕು ಟಿಕೆಟ್ ತಗೊಂಡು ನಡೆದ್ರೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ರೋಮಿಯೋ ಜೂಲಿಯಟ್ ಅವರು ಸ್ಟಾರ್ಟ್ ಮಾಡಿದ್ರು ಫೋಟೋಸ್ ತಗೊಳ್ಳೋಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾನೇನು ಅವ್ರಿಗಿಂತ ಕಮ್ಮಿ ಇಲ್ಲ ಅಂದ್ಕೊಳ್ಳಿ, ನಾನು ಫಸ್ಟೇ. ಅದೆಲ್ಲ ತಗೊಂಡು ನಮ್ಮ ನಡೆ ಸ್ವರ್ಗದ ಕಡೆ. ನಂಗೊಂದು ಡೌಟು, ಈ ಅವತಾರ್ ಎಕ್ಸಿಬಿಷನ್ಗೆ ಹೋಗ್ಬೇಕಂದ್ರೆ ನಾವು ಕೂಡ ಅವತಾರಗಳಾಗಬೇಕಾ? ನೋಡಿ ಯಾವ ಥರ ಇದೆ ಲೈಟಿಂಗ್ಸು. ಸ್ವರ್ಗಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲರೂ ಕಣ್ಣು ಮುಚ್ಕೊಡಿ. ಇದು ಅವತಾರ್ ಎಕ್ಸಿಬಿಷನ್ ಇಲ್ಲಾಂದ್ರೆ ದೇವಲೋಕನ ಅಂತ. ಇವನು ಅವತಾರ್ ಥರ ಇರಬೇಕು. ಸ್ಪೈಡರ್ ಮ್ಯಾನ್ ಪೋಸ್ ಹಾಕ್ಕೊಟ್ಟವನೆ. ಸೊ ಗಾಯ್ಸ್, ಸೂಪರಾಗಿದೆಯಲ್ಲ ಇದು ಲೈಟಿಂಗ್ಸು. ನಮ್ಮ ಕೋಲಾರಲ್ಲ ಇದೆ. ಈ ಅವತಾರ್ ಎಕ್ಸಿಬಿಷನಲ್ಲಿ ಸ್ವರ್ಗನೆಲ್ಲ ನೋಡಿಕೊಂಡು ದಬ ಅಂತ ಫೋಟೋಗಳು ಇಟ್ಕೊಂಡು ಔಟ್ಸೈಡ್ ಬಂದರೆ, ಇಲ್ಲಿ ಇವರು ಹಾವು ಕೊಡ್ತಾಯಿದ್ರು. ಮನೆಗೆ ಎತ್ಕೊಂಡು ಹೋಗೋಕ್ಕಲ್ಲ, ಸುಮ್ಮನೆ ಟಚ್ ಮಾಡೋಕ್ಕಷ್ಟೇ. ನಮ್ಮ ಅಣ್ಣವರು ನನ್ನ ಹೇಳ್ಕೊಂಡು ಹೋಗ್ಬಿಟ್ಟು ಗೇಮ್ ಮಾಡೋಕ್ಕೆ. ಅವಸರಮ ಮನಕ್ಕೆ ಚಿಕ್ಕ ಮಗು ಒಂದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅವಾಗಲೇ ಹೇಳ್ತಾವಳೆ ನೋಡಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.